ಓಂ ಅಂತರ ಉಪಪತ್ತೇಃ ಓಂ ಓಂ ಸ್ಥಾನಾದಿ ವ್ಯಪದೇಶಾಚ್ಚ ಓಂ. ಈ 5 ಸೂತ್ರಗಳು, ಈ 5 ಸೂತ್ರಗಳನ್ನು ಒಳಗೊಂಡಂಥ ಅಂತರಾಧಿಕರಣ, ಅದು ಯಾಕೆ ಪ್ರವೃತ್ತವಾಗಿದೆ ಈ ಅಂತರಾಧಿಕರಣ ಅಂದರೆ, ಪೂರ್ಣಾನಂದನಾದವನು ಈ ಅಗ್ನಿಯೇ ಆಗಿದ್ದಾನೆ. ಚಕ್ಷುಸ್ಸಿನಲ್ಲೂ ಮತ್ತು ಆದಿತ್ಯನಲ್ಲೂ ಇರುವಂತಹ ಅಗ್ನಿಯೇ ಪೂರ್ಣಾನಂದ, ವಿಷ್ಣು ಪೂರ್ಣಾನಂದ ಅಲ್ಲ ಅನ್ನುವಂಥ ಒಂದು ಜಿಜ್ಞಾಸೆ ಬಂದಿತ್ತು. ಅದಕ್ಕೆ ಉತ್ತರ ರೂಪವಾಗಿ ಈ ಅಧಿಕರಣ ಹೊರಟಿದೆ. ಅಲ್ಲಿ ಈಗಾಗಲೇ ನಾವು ರಾಘವೇಂದ್ರ ಸ್ವಾಮಿಗಳ ಈ ವಾಕ್ಯಗಳಲ್ಲಿ ಇದನ್ನು ನೋಡಿದ್ದೇವೆ. ಆ ಛಾಂದೋಗ್ಯ ಉಪನಿಷತ್ತಿನ ಯಾವ ಮಾತುಗಳನ್ನು ನೀವು ಉದ್ಧರಿಸಿದ್ದೀರಿ, ಯಯೇಷ ಆದಿತ್ಯೇ ಪುರುಷ ಸೋಹಮಸ್ಮಿ ಆದಿತ್ಯಶ್ಚಕ್ಷುರ್ಭೂತ್ವ ಅಕ್ಷಿಣಿ ಪ್ರಾವಿಶತ ಮೊದಲಾದ ವಾಕ್ಯಗಳು, ಅಲ್ಲಿಯೇ ಆ ಭಗವಂತ ಅವನೇ ಭಾಮನಿ ವಾಮನಿ ಇತ್ಯಾದಿ ಶಬ್ದಗಳಿಂದ ವರ್ಣಿತನಾಗಿದ್ದಾನೆ. ಮತ್ತೆ ಎಲ್ಲಾ ಪ್ರಾಣಿಗಳ ಚಕ್ಷುಸ್ಸಿನಲ್ಲಿ ಅಂತರ್ಗತನಾದವನು ಅಂತೂ ಅವನೇ ವರ್ಣಿತನಾಗಿದ್ದಾನೆ. ಇದೆಲ್ಲ ಗುಣಗಳಿಂದ ಕೂಡಿದವನು ಅಗ್ನಿ ಅಲ್ಲ, ಹೊರತು ಪರಮಾತ್ಮನೇ. ಸ್ತ್ರೀಯರಲ್ಲಿರುವ ಸೌಂದರ್ಯಕ್ಕೂ ಪುರುಷರಲ್ಲಿರುವ ಪೌರುಷಕ್ಕೂ ನಿಯಾಮಕನಾದವನು ಅವನೇ, ನತು ಅಗ್ನಿ ಅಂತ ಬಂತು. ಕುತಃ, ಯಾಕೆ ಹಾಗೆ ಅಂದರೆ, ಲಿಂಗೈ ಸರ್ವೈ ಹಿತೋ ಹಿ ಅಂತ ರಾಘವೇಂದ್ರ ಸ್ವಾಮಿಗಳು 78ನೇ ತಮ್ಮ ವ್ಯಾಖ್ಯಾನದ ತತ್ವಮಂಜರಿಯ ಗದ್ಯ ಭಾಗದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಏತದ್ ಅಮೃತಂ ಏತದ್ ಅಭಯಂ ಏತದ್ ಬ್ರಹ್ಮ ಅಂತ ಇದು ಕೂಡ ಛಾಂದೋಗ್ಯ ಉಪನಿಷತ್ತಿಂದ ವಾಕ್ಯ. ನಾವೀಗ ಹಿಂದೆ ನೋಡಿದ್ದೀವಿ. ಯಯೇಷು ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮ ಅಂತ ವೇದವಾಕ್ಯ, ಅಲ್ಲಿಯೇ ಬಂದಿರುವಂತಹ ಒಂದು ವೇದವಾಕ್ಯ. ಏತದ್ ಅಮೃತಂ, ಈ ಪರಮಾತ್ಮನೇ ಮುಕ್ತ ಲೋಕಕ್ಕೆ ಒಡೆಯನಾಗಿದ್ದಾನೆ. ಅಭಯಂ, ಇವನೇ ಎಲ್ಲ ರೀತಿಯಾದಂತಹ ಭಯವನ್ನು ಕೂಡ ಪರಿಹರಿಸುವವನು ಆಗಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಮತ್ತೆ ಏತದ್ ಬ್ರಹ್ಮ, ಅವನೇ ಗುಣಪೂರ್ಣನು ಕೂಡ ಅವನೇ ಆಗಿದ್ದಾನೆ. ಮತ್ತೆ ತದ್ಯಥಾ ಪುಷ್ಕರ ಪಲಾಶೆ ಆಪಹ ನಷ್ಟಿಷ್ಯಂತೆ, ಈ ಮುತ್ತುಗದ ಎಲೆಗೆ ಯಾವ ಥರ ನೀರು ಅಂಟಿಕೊಳ್ಳೋದಿಲ್ವೋ ಆ ಥರ ಈ ಏವಂ ವಿಧಿ ಪಾಪಂ ಕರ್ಮ ನಷ್ಟಿಷ್ಯತೆ, ಪರಮಾತ್ಮನ ತಿಳಿದವರಿಗೆ ಯಾವುದೇ ಪಾಪಕರ್ಮ ಅಂತನ್ನುವುದು ಅಂಟಿಕೊಳ್ಳೋದಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಅದು ಕೂಡ ಅದೇ ಛಾಂದೋಗ್ಯ ಉಪನಿಷತ್ತಿನ ಭಾಗದಲ್ಲೇ ಬರುವಂಥದ್ದು. ಇವೆಲ್ಲ ಗುಣಗಳುಳ್ಳವನು ಪರಮಾತ್ಮನೇ ಆಗಿದ್ದಾನೆ. ತದ್ಯದ್ ಅಸ್ಮಿನ್ ಸರ್ಪಿರ್ವಾ ಉದಕಂ ವಾ, ಅದು ಕೂಡ ಆ ಛಾಂದೋಗ್ಯ ಭಾಷ್ಯದಲ್ಲೇ ಬರುವಂಥದ್ದು. ಕಣ್ಣಿನಲ್ಲಿ ನೀರು ಅಥವಾ ತುಪ್ಪ ಇದ್ಯಾವುದು ಕೂಡ ನಿಲ್ಲೋದಿಲ್ಲ, ಕಣ್ಣು ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ. ಸರ್ಪಿರ್ವಾ ಉದಕಂ ವಾ ಇತಿ, ಇದೊಂದು ವೇದವಾಕ್ಯ. ಮತ್ತೆ ಸಂಯದ್ವಾಮ ಇತ್ಯಾಚಕ್ಷತೆ, ನಾನು ಮೊನ್ನೆ ಅದನ್ನು ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ಓದಿ ಹೇಳಿದೆ. ಅವನಿಗೆ, ಆ ಭಗವಂತನಿಗೆ ಸಂಯದ್ವಾಮ ಅಂತ ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ಸೌಂದರ್ಯಗಳು ಕೂಡ ಅವನನ್ನೇ ಅವಲಂಬಿಸಿರುವ ಕಾರಣದಿಂದ. ವಾಮನಿ ಅಂತ ಶಬ್ದ ಇದೆ, ಭಾಮನಿ ಅಂತ ಮತ್ತೊಂದು ಶಬ್ದ ಬೇರೆ ಇದೆ. ಹಾಗೆ ಸಂಯದ್ವಾಮ, ಏತಂ ಸರ್ವಾಣಿ ವಾಮಾನು ಸಂಯಂತಿ, ಎಲ್ಲ ವಾಮಗಳು ಕೂಡ ಅವನನ್ನೇ ಪ್ರವೇಶ ಮಾಡಿವೆ, ಅವನನ್ನೇ ಅವಲಂಬಿಸಿವೆ. ಅದಕ್ಕಾದ್ರಿಂದ ಆತ ಸಂಯದ್ವಾಮ ಅಂತ ಈ ವರ್ಣನೆ ಮಾಡಿದ್ದಾರೆ. ಮತ್ತೆ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ವರ್ಣನೆ ಮಾಡಿದ್ದಾರೆ. ಅದು ಕೂಡ ಛಾಂದೋಗ್ಯ ಉಪನಿಷತ್ತಿನಲ್ಲೇ ಬರೋದು. ಅವನು ಸುಖಸ್ವರೂಪ, ಜ್ಞಾನಸ್ವರೂಪ, ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ ಖಂ ಬ್ರಹ್ಮ. ಇದು ಕ ಮತ್ತು ಖ ಇತ್ಯಾದಿಗಳಿಗೆಲ್ಲ ಸುಖ, ಜ್ಞಾನ ಇತ್ಯಾದಿ ಅರ್ಥಗಳಿವೆ. ಮತ್ತೆ ಅದೇ ಭಾಗದಲ್ಲಿ ಸ್ವಲ್ಪ ಹಿಂದೂ ಮುಂದೆ ಇನ್ನೊಂದು ಶಬ್ದ ಬರ್ತದೆ, ತತ್ಪುರುಷೋ ಮಾನವ ಸಯೀನಾನ್ ಬ್ರಹ್ಮ ಗಮಯತಿ ಅಂತ. ರಾಘವೇಂದ್ರ ಸ್ವಾಮಿಗಳು ಸಯೀನಾನ್ ಬ್ರಹ್ಮ ಗಮಯತಿ ಅನ್ನೋದನ್ನ ಮಾತ್ರ ತಗೊಂಡಿದ್ದಾರೆ. ನಾನು ತತ್ಪುರುಷೋ ಮಾನವ ಅಂತ ಅನ್ನೋದನ್ನು ಹೇಳಿದೆ. ತತ್ವ ಅಂದರೆ ವಿದ್ಯುತ್ ಶಬ್ದವಾಚ್ಯರಾದ ಭಾರತಿ, ಅವಳ ಪುರುಷ ಈ ಮಾನವ ಅಂದರೆ ಚತುರ್ಮುಖ ಅಥವಾ ಪ್ರಾಣ. ಅವನು ಏನಾನ್ ಬ್ರಹ್ಮಗಮಯತಿ, ಈ ಜೀವರನ್ನ ಪ್ರಾಣ ಚತುರ್ಮುಖನ ಬಳಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಬ್ರಹ್ಮಂಗ ಪರಮಾತ್ಮನ ಬಳಿ ಕರ್ಕೊಂಡು ಹೋಗ್ತಾನೆ ಅಂತ. ಅಧಿಕಾರಿ ವ್ಯವಸ್ಥೆಯಿಂದ ಕೆಲವರನ್ನ ಚತುರ್ಮುಖ ಬ್ರಹ್ಮನಿ ಬಳಿ ಕರ್ಕೊಂಡು ಹೋಗ್ತಾನೆ,
ಕೆಲವರನ್ನ ಪರಮಾತ್ಮನ ಬಳಿಗೆ ಕರ್ಕೊಂಡು ಹೋಗ್ತಾನೆ ಅಂತ ಹೀಗೆಲ್ಲ ಬೇರೆ ಬೇರೆ ಅರ್ಥಗಳಿವೆ ಅಲ್ಲಿ. ಈ ಎಲ್ಲ ವಾಕ್ಯಗಳಿಂದ ಏನು ಗುಣ ತಿಳಿದು ಬರ್ತಾ ಇದೆ ಅಂದ್ರೆ ಅಮೃತತ್ವ ಅಂದ್ರೆ ಮುಕ್ತ ಲೋಕಾಶ್ರಯತ್ವ, ಅವನು ಸ್ವಯಂ ಮುಕ್ತ, ಇನ್ನೊಬ್ಬರಿಗೆ ಮುಕ್ತರಿಗೆ ಆಶ್ರಯನೂ ಕೂಡ. ಅಭಯತ್ವ, ಎಲ್ಲ ಪ್ರಾಣಿಗಳಿಗೂ ಅಭಯ ಕೊಡುವಂಥವನು. ಪಾಪಾಶ್ಲೇಷ ಹೇತು ವೇದನತ್ವ, ಪಾಪದ ಅಂಟುವಿಕೆಗೆ ಕಾರಣ ಆಗದೇ ಇರುವಂಥ ವೇದನ ಅಂದ್ರೆ ಜ್ಞಾನ, ಆ ಜ್ಞಾನಕ್ಕೆ ಇವನು ವಿಷಯನಾಗಿದ್ದಾನೆ. ಆಮೇಲೆ ಸ್ವಾಶ್ರಯ ಚಕ್ಷುರಸಂಗತ್ವ, ಅಲ್ಲಿ ತದ್ಯದಸ್ಮಿನ್ ಸರ್ಪಿರ್ವಾ ಉದಕಂವಾ ಅಂತಿದೆಯಲ್ಲ, ಆ ವೇದವಾಕ್ಯಕ್ಕೆ ಸ್ವಾಶ್ರಯ, ಯಾವ ಕಣ್ಣು ತನಗೆ ಆಶ್ರಯ ಕೊಟ್ಟಿದೆಯೋ ಆ ಕಣ್ಣು ಅಸಂಗವಾಗಿದೆ. ತುಪ್ಪ, ನೀರು ಇತ್ಯಾದಿ ಯಾವುದನ್ನು ಕೂಡ ಅಂಟಿಸ್ಕೊಳ್ಳೋದಿಲ್ಲ. ಅಲ್ಲಿ ಏನು ಹಾಕಿದ್ರೂ ಅದರ ಜಾರಿ ಹೊರಗೆ ಬಂದ್ಬಿಡ್ತದೆ. ಆ ಚಕ್ಷುವಿಗೆ ಅಸಂಗತ್ವವನ್ನು ಕೊಟ್ಟವನು ಇವನು. ಯತ್ಸ್ಥಾನತ್ವಾದಿತಂ ಚಕ್ಷು ಅಸಂಗಂ ಸರ್ವವಸ್ತುಭಿಃ ಸವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತೆಯೇ ಅಂತ ಹೀಗೆ 2 ಥರದ ಶ್ಲೋಕಗಳು ಅಲ್ಲಿ ಬಂದಿವೆ. ಇದು ವಾಮನ ಪುರಾಣದ ಶ್ಲೋಕ, ಇದು ಇಲ್ಲೇ ಬಂದಿದೆ. ಈ ಸ್ಥಾನಾದಿವ ಕ್ಲೇಶಾಚ ಅಂತ ಮುಂದಿನ ಸೂತ್ರ, 1ನೇ ಅಧ್ಯಾಯದ 2ನೇ ಪಾದದ 14ನೇ ಸೂತ್ರ. ಅಲ್ಲಿ ಯತ್ಸ್ಥಾನತ್ವಾದಿತಂ ಚಕ್ಷು ಅಸಂಗಂ ಸರ್ವವಸ್ತುಭಿಃ ಸವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತೆಯೇ ಅಂತ ಈ ಶ್ಲೋಕ ಬಂದಿದೆ. ಅಲ್ಲಿ ಆಚಾರ್ಯರು ಆ ಸ್ಥಾನಾದಿ ಉಪದೇಶಾಚ ಅನ್ನೋ ಸೂತ್ರಕ್ಕೆ ಭಾಷ್ಯ ಬರೆಯುವಾಗ ಛಾಂದೋಗ್ಯದ ಆ ಮಾತನಿಗೆ ಉದ್ಧರಿಸ್ತಾರೆ. ತದಸ್ಮಿನ್ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ. ಪರಮಾತ್ಮ ಈ ಕಣ್ಣಿನಲ್ಲಿ ಸನ್ನಿಹಿತನಾಗಿರೋದ್ರಿಂದ ಪರಮಾತ್ಮ ನಮ್ಮ ಕಣ್ಣಿನಲ್ಲಿ ಸನ್ನಿಹಿತ ಆಗಿರುವುದರಿಂದ ಈ ಕಣ್ಣಿನಲ್ಲಿ ತುಪ್ಪವನ್ನು ನೀರನ್ನು ಸುರಿದ್ರೆ ಅದು ವರ್ತನಿ ಅದೇ ದಾರಿಯಲ್ಲಿ ಹಿಂದೆ ವಾಪಸ್ ಬಂದ್ಬಿಡ್ತದೆ, ಕಣ್ಣಿಗೆ ಅಂಟ್ಕೊಳ್ಳೋದಿಲ್ಲ. ಅದು ಒಂದು ಬಟ್ಟೆಗೋ ನಮ್ಮ ಮೈಗೋ ಈ ತುಪ್ಪ ಎಣ್ಣೆ ಎಲ್ಲ ಅಂಟ್ಕೋತದೆ. ಆದರೆ ಎಣ್ಣೆ ತುಪ್ಪ ನೀರು ಯಾವುದೂ ಅಂಟ್ಕೊಳ್ಳೋದೇ ಇಲ್ಲ ನಮ್ಮ ಮೈಗೆ. ಇದು ಆ ಭಗವಂತನ ಸ್ಥಾನವಾದಂತಹ ಕಣ್ಣಿನ ಶಕ್ತಿಯನ್ನು ತೋರಿಸ್ತದೆ. ಕಣ್ಣಿಗೆ ಆ ಶಕ್ತಿ ಬಂದಿರುವುದು ಇವನಿಂದಲೇ. ಆದ್ರಿಂದ ಈಗ ಅದನ್ನು ತಿಳ್ಕೊಳ್ಬೇಕು. ಅದನ್ನೇ ಸ್ವಾಕ್ಷಯ ಚಕ್ರದ ಅಸಂಗತ್ವ ಎಂಬ ಶಬ್ದದಿಂದ ಹೇಳಿದ್ದಾರೆ. ಇತ್ಯಾದಿ ಸ್ಥಾನಶಕ್ತಿ, ಮೂಲ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಇತ್ಯಾದಿ ಸ್ಥಾನಶಕ್ತಿ, ಆ ಭಗವಂತನ ಸ್ಥಾನವಾದ ಕಣ್ಣಿನ ಶಕ್ತಿಯನ್ನ, ಭಗವಂತನಿಂದ ಬಂದಿರುವಂತಹ ಕಣ್ಣಿನ ಶಕ್ತಿಯನ್ನ ವರ್ಣನೆ ಮಾಡಿದ್ದಾರೆ. ಮತ್ತೆ ವಾಮನಿಹಿ ಭಾಮನಿಹಿ ಇತ್ಯಾದಿ ಆತ್ಮಶಕ್ತಿಶ್ಚ, ಸ್ತ್ರೀ ಪುರುಷರಿಗೆ ನಿಯಾಮಕನಾದ ಆತ್ಮಶಕ್ತಿಯನ್ನ ಆ ಕಣ್ಣಿನಲ್ಲಿರುವ ಭಗವಂತನಿಗೆ ಹೇಳಿದ್ದಾರೆ. ಆತ್ಮಶಕ್ತಿಶ್ಚ ಉಚ್ಯತೆ ತಸ್ಯ ಹಿ ಏತಲ್ಲಿಂಗಂ. ಆದ್ರಿಂದ ಇವೆರಡೂ ಲಿಂಗಗಳು ಕೂಡ ಪರಮಾತ್ಮನ ಲಿಂಗಗಳೇ ಅಂತಾನೆ ಚತುರ್ವೇದ ಶಿಖಾದಲ್ಲಿ ಬಂದಿದೆ. ಈಗ ನಾವು ಛಾಂದೋಗ್ಯದಲ್ಲಿ ಸರ್ಪಿರ್ವಾ ಉದಕಂವಾ ಅನ್ನೋ ಮಾತನ್ನು ನೋಡಿದ್ದೇವೆ. ಇನ್ನು ಚತುರ್ವೇದ ಶಿಖಾದಲ್ಲಿ ಕೂಡ ಇಂಥದೇ ಒಂದು ಮಾತಿದೆ. ಸ ಈಶಃ ಸೋ ಸಪತ್ನಃ ಸ ಹರಿಹಿ ಸ ಪರೋವರಿಯಾನ್ ಯದಿದಂ ಚಕ್ಷುಷಿ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತನಿ ಏವ ಗಚ್ಚತಿ ಸ ವಾಮನಃ ಸ ಭಾಮನಃ ಸೋ ನಂದಃ ಸೋಚ್ಯುತಃ. ಅವನೇ ಈಶ, ಭಗವಂತನೇ ಈಶ, ಅವನೇ ಅಸಪತ್ನ ಅಂದ್ರೆ ಶತ್ರುರಹಿತ. ಆಮೇಲೆ ಸ ಹರಿಹಿ, ಅವನು ಪಾಪಹರ. ಪರಹ ಸರ್ವೋತ್ತಮ. ಪರೋವರಿಯಾನ್, ಚತುರ್ಮುಖಾದಿಗಳಿಗಿಂತಲೂ ದೊಡ್ಡವನಾದವನು. ಕಣ್ಣಿನಲ್ಲಿ ತುಪ್ಪವನ್ನು ಮತ್ತು ನೀರನ್ನು ಸುಟ್ಟಿದರೆ ಸಿಂಚತಿ ವರ್ತನಿ ಏವ ಗಚ್ಚತಿ, ಅದು ಹೊರಟೇ ಹೋಗ್ತದೆ ಹೊರಗೆ. ಅವನೇ ಸ ವಾಮನಃ ಸ ಭಾಮನಃ, ಅವನನ್ನೇ ವಾಮನ ಭಾಮನ ಅಂತ ಹೇಳ್ತಾರೆ. ಛಾಂದೋಗ್ಯ ಅವನನ್ನು ವಾಮನಿ ಭಾಮನಿ ಅಂತ ಹೇಳಿದೆ. ಇಲ್ಲಿ ವಾಮನ ಭಾಮನ ಅಂತ ಹೇಳಿದ್ದಾರೆ. ವಾಮನ ಅಂತ ಹೆಸರಿದ್ದ ಹಾಗೆ ಭಾಮನ ಅಂತೂ ಯಾರಾದರೂ ಹೆಸರು ಇಟ್ಕೋಬಹುದು ಈ ದೃಷ್ಟಿಯಿಂದ. ಅಲ್ಲಿ ವಾಮನ ಪುರಾಣದ ಮಾತನ್ನು ಆಚಾರ್ಯ ಉದ್ಧರಿಸ್ತಾರೆ. ಯತ್ಸ್ಥಾನತ್ವಾದಿದಂ ಚಕ್ಷು ಅಸಂಗಂ ಸರ್ವವಸ್ತುಭಿಃ ಸ ವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತೆಯೇ. ಯಾವ ಭಗವಂತನಿಗೆ ಸ್ಥಾನ ಅಧಿಷ್ಠಾನವಾದ್ದರಿಂದ ಈ ಕಣ್ಣು ಸರ್ವವಸ್ತುಭಿಃ, ಎಣ್ಣೆ ನೀರು ಮೊದಲಾದವುಗಳ ಸಂಘವನ್ನು ಮಾಡ್ಕೊಳ್ಳೋದಿಲ್ಲ, ಅದರಿಂದ ದೂರವೇ ಇರ್ತದೆ, ಅದು ಅಂಟಿಕೊಳ್ಳೋದಿಲ್ಲ, ಅದು ಯಾವುದನ್ನು ಅಂಟಿಸ್ಕೊಳ್ಳೋದಿಲ್ಲ. ಅಂತಹ ವಾಮನನೇ ಅಸ್ಮಾಕಂ ಗತಿ, ನಮಗೆ ಗತಿಯಾಗಿದ್ದಾನೆ ಅಂತ ಚಿಂತನೆ ಮಾಡಬೇಕು ಅಂತ ವಾಮನ ಪುರಾಣದಲ್ಲಿದೆ. ಇನ್ನು ಆ ಛಾಂದೋಗ್ಯ ಉಪನಿಷತ್ತಿನ ಆ ಭಾಗ ಇದೆಯಲ್ಲ, ಸರ್ಪಿರ್ವಾ ಉದಕಂವಾ ಇತ್ಯಾದಿ ಭಾಗ, ಅಲ್ಲಿ
ಕೂರ್ಮ ಪುರಾಣ, ಮಹಾಕೂರ್ಮ ಪುರಾಣದ ಮಾತನ್ನು ಕೂಡ ಆಚಾರ್ಯ ಉತ್ತರಿಸ್ತಾರೆ. ಮೊನ್ನೆ ಹೇಳಿದ್ದೆ, ಅದನ್ನು ಈಗ ಇನ್ನೊಂದು ಬಾರಿ ನೋಡೋಣ. ಯತ್ಸ್ಥಾನತ್ವಾದಿದಂ ಚಕ್ಷು ಅಸಂಗಂ ಸರ್ವವಸ್ತುಭಿಹಿ ಅಂತ ವಾಮನ ಪುರಾಣದಲ್ಲಿದೆ. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧತ ಆಗಿದೆ. ಅಸಂಗಂ ಸರ್ವವಸ್ತುಷು ಅಂತ ಸಪ್ತಮಿ ವಿಭಕ್ತಿ ಇದು ಮಹಾಕೂರ್ಮ ಪುರಾಣದಲ್ಲಿ ಇದೆ. ಅದು ಛಾಂದೋಗ್ಯ ಭಾಷ್ಯದಲ್ಲಿ ಉದ್ಧತ ಆಗಿದೆ. ಮುಂದೆ ಸವಾಮನ ಪರೋಸ್ಮಾಕಂ ಅಂತ ಬ್ರಹ್ಮಸೂತ್ರ ಭಾಷ್ಯದ ವಾಮನ ಪುರಾಣದ ಶ್ಲೋಕದಲ್ಲಿದ್ದರೆ ತಸ್ಮೈ ನಮೋ ಭಗವತೆ ಅಂತ ಮಹಾಕೂರ್ಮ ಪುರಾಣದಲ್ಲಿದೆ. ವಾಮನಾಯ ಪರಾತ್ಮನೆ ಅಂತೂ ವಾಮನ ರೂಪಿಯಾದ ಪರಮಾತ್ಮನ ಶ್ಲೋಕವೇ ಇದೆ. ಅವನು ಕಣ್ಣಿನಲ್ಲಿದ್ದಾನೆ. ಕಣ್ಣಿನಲ್ಲಿದ್ದು ನಮಗೆಲ್ಲರಿಗೂ ಸೌಂದರ್ಯವನ್ನು ಕೊಟ್ಟಿದ್ದಾನೆ. ಹಾಗೆ ಪುರುಷರಿಗೆ ಶಕ್ತಿಯನ್ನು ಕೂಡ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಬೇಕು. ಮತ್ತೆ ಅಲ್ಲೇ ಚಾಂದೋಗ್ಯ ಭಾಷ್ಯದಲ್ಲಿ ಚಕ್ಷುಸ್ಥಂ ವಾಮನಂ ವೇದ ಸಪುನರ್ ನೈವ ಜಾಯತೆ ಅಂತ ಮತ್ತೊಂದು ಶ್ಲೋಕವನ್ನು ಕೂಡ ಹೇಳ್ತಾರೆ ಆಚಾರ್ಯ. ಕಣ್ಣಿನಲ್ಲಿರುವ ವಾಮನನ್ನು ತಿಳಿದವನಿಗೆ ಮತ್ತೆ ಈ ಸಂಸಾರದಲ್ಲಿ ಉತ್ಪತ್ತಿ ಇಲ್ಲ ಅಂತ ಆ ಕಣ್ಣಿನಲ್ಲಿರುವ ದೇವರು ಒಂದು ಭಗವಂತನ ಒಂದು ಮಹಿಮಾ ಇದೆ. ಇಲ್ಲಿ ರಾಘವೇಂದ್ರ ಸ್ವಾಮಿ ವಾಕ್ಯದಲ್ಲಿ ನೋಡಿ, ಸಂಯಮ್ತ್ವಾಮತ್ವ ಪೂರ್ಣಾನಂದತ್ವ ಸ್ವಾಶ್ರಯ ಚಕ್ಷುರಸಂಗತ್ವ ಅಸಂಗತ್ವಾಪಾದಕತ್ವ. ಚಕ್ಷುಸ್ಸಿಗೆ ಅಸಂಗತ್ವವನ್ನು ಕೊಟ್ಟವನು, ಆಪಾದಕ ಅಂತ ಕೊಟ್ಟವನು ಯಾರು? ಹಾಗೆ ಸಂಯದ್ವಾಮತ್ವ, ಎಲ್ಲ ಸೌಂದರ್ಯಗಳನ್ನು ನಿಯಮಿಸುವ ಶಕ್ತಿ ಇರುವವನು ಯಾರು? ಭಗವಂತನೇ. ನಿಯಮಿಸುವಿಕೆ ಅನ್ನುವ ಶಕ್ತಿ ಅವನಲ್ಲೇ ಇದೆ. ಪೂರ್ಣಾನಂದತ್ವ, ಪೂರ್ಣ ಜ್ಞಾನತ್ವ ಮೊದಲಾದ ಏತ ಪ್ರಕರಣಸ್ಥೈಹಿ ಸರ್ವೈಹಿ ಲಿಂಗೈಹಿ, ಈ ಪ್ರಕರಣದಲ್ಲಿ ಬಂದಿರುವಂತಹ ಎಲ್ಲಾ ಲಿಂಗಗಳಿಂದಲೂ ಯುತತ್ವ, ಅವನೇ ಯುತನಾಗಿದ್ದಾನೆ. ಲಿಂಗೈ ಸರ್ವೇ ಯುತಸ್ಸಹಿ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ಆಚಾರ್ಯ ಅಣುಭಾಷ್ಯದಲ್ಲಿ. ಏತೈಹಿ ಲಿಂಗೈಹಿ ಯುತಃ ನಿಯಂತ, ಎಲ್ಲಾ ಲಿಂಗಗಳಿಂದಲೂ ಕೂಡಿದಂತಹ ನಿಯಂತ ಅಂದ್ರೆ ನಿಯಾಮಕ ವಿಷ್ಣುರೇವ. ತೇಷಾಂ ಭಾಷ್ಯ ದಿಶಾ ವೈಷ್ಣವತ್ವ ಪ್ರಸಿದ್ಧೇ ಇತಿವಾ. ಈ ಎಲ್ಲ ಲಿಂಗಗಳು ಕೂಡ ಭಾಷ್ಯದಲ್ಲಿ ಹೇಳಿರುವಂತೆ ವೈಷ್ಣವ ಎಂಬುದಾಗಿ, ವಿಷ್ಣುವಿಗೆ ಸಂಬಂಧಪಟ್ಟ ಲಿಂಗಗಳೇ ಎಂಬುದಾಗಿ ಪ್ರಸಿದ್ಧಿ ಇದೆ. ಹೀಗೆ ಪ್ರಸಿದ್ಧಿ ಇರುವುದರಿಂದ ಅಗ್ನಿ ಅಂತನ್ನೋದು ಯಾವ ಕಾರಣಕ್ಕೂ ನಿಯಾಮಕ, ಈ ಪೂರ್ಣಾನಂದ ಅಲ್ಲ. ಅದರಿಂದ ಅಗ್ನಿ ಪೂರ್ಣಾನಂದ ಅಲ್ಲ. ಯಾಕೆಂದ್ರೆ ಭಗವಂತನೇ ಎಲ್ಲಾ ಲಿಂಗಗಳಿಂದ ಕೂಡಿರುವುದರಿಂದ ಅಂತ ಒಂದು ಉತ್ತರ. ಲಿಂಗೈಹಿ ಸರ್ವೈಹಿ ಯುತಃ ಅಂತ ಒಂದು ಉತ್ತರ. ಇನ್ನೊಂದು, ಈ ಎಲ್ಲಾ ಲಿಂಗಗಳು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟ ಲಿಂಗಗಳು ಅಂತ ಎಲ್ಲಾ ಕಡೆ ಭಾಷ್ಯಾದಿಗಳಲ್ಲಿ ಪ್ರಸಿದ್ಧಿ ಇರೋದರಿಂದ ಅಗ್ನಿಯು ಯಾವ ಕಾರಣಕ್ಕೂ ಕೂಡ ಪೂರ್ಣಾನಂದ ಅಲ್ಲ ಅಂತ ತಾತ್ಪರ್ಯ ಆಗ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.